ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಶ್ರೀ ವಿಶ್ವಾವಸುನಾಮ ವರ್ಷ ಆರಂಭವಾಗಿದೆ. ಈ ಏಪ್ರಿಲ್ ಇಂದ ಶನಿ ಬದಲಾವಣೆಯಾಗಿದೆ. ಆದ್ದರಿಂದ ದ್ವಾದಶ ರಾಶಿಗಳ ಮೇಲೆ ಸಾಕಷ್ಟು ಬದಲಾವಣೆಗಳಾಗಿದೆ, ಅಂದರೆ ಚೇಂಜಸ್ ಆಗಿದೆ. ಈ ಗ್ರಹ ಸಂಚಾರದ ಮೇಲೆ ರಾಶಿ ಫಲಗಳು ಆಧಾರವಾಗಿರುತ್ತೆ. ಆದ್ದರಿಂದ ಈ ಏಪ್ರಿಲ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಶುಭಾನುಶುಭ ಫಲಗಳು ಇದೆ ಅನ್ನುವಂತಹ ವಿಷಯಗಳನ್ನು ನಮ್ಮ ವಿಡಿಯೋಗಳ ಮುಖಾಂತರ ತಿಳಿದುಕೊಳ್ಳುತ್ತಾ, ಈ ದಿನ ನಾವು ವೃಶ್ಚಿಕ ರಾಶಿ ಜಾತಕರಿಗೆ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಯೋಗ ಫಲಗಳಿದೆ, ಯಾವ ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ವಿಷಯಗಳು ನಡೀತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಏಪ್ರಿಲ್ ಮಾಸದಲ್ಲಿ ಉತ್ತಮವಾದಂತಹ ಫಲಗಳು ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ ಈ ಮಾಸದಲ್ಲಿ ಅಂತ ಹೇಳುವುದಕ್ಕೆ, ಈ ದಿನ ವೃಶ್ಚಿಕ ರಾಶಿಯಾಧಿಪತಿ ಕುಜ. ಈ ಮಾಸದಲ್ಲಿ ಇವರ ಮಾಸ ಫಲ ಅನ್ನೋದು ರಾಶಿಯಾಧಿಪತಿ ಆಗಿರುವಂತಹ ಅಂಗಾರಕ ಕುಜನ ಮೇಲೆ ಡಿಪೆಂಡ್ ಆಗಿರುತ್ತೆ. ಮುಖ್ಯವಾಗಿ ಈ ಮಾಸದಲ್ಲಿ ಮಂಗಳನು ಕುಜನು ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾರಣದಿಂದ ಈ ವೃಶ್ಚಿಕ ರಾಶಿಗೆ ಸೇರಿದಂತಹ ಜಾತಕರಿಗೆ ಮಾಡುವಂತಹ ವಿದೇಶಿ ಪ್ರಯತ್ನಗಳಾಗಿರಲಿ, ಅಥವಾ ಉನ್ನತ ವಿದ್ಯೆಗೋಸ್ಕರ ಉನ್ನತ ವಿದ್ಯಾ ಸಂಸ್ಥೆಯಲ್ಲಿ ಸೀಟುಗೋಸ್ಕರ ಮಾಡ್ತಾ ಇರುವಂತಹ ಪ್ರಯತ್ನಗಳಾಗಿರಲಿ, ವಿದ್ಯಾ ಅವಕಾಶಗಳು ಸಿಗುವಂತಹ ವಿಷಯಗಳಲ್ಲಾಗಿರಲಿ ತುಂಬ ಅನುಕೂಲ ಫಲಗಳು ಸಿದ್ಧಿಯಾಗ್ತಾ ಇದೆ. ಮುಖ್ಯವಾಗಿ ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದು ಸ್ಥಿರಾಸ್ತಿಯನ್ನು ಪಡೆಯುವಂತಹ ಒಂದು ಯೋಗ ಈ ಮಾಸದಲ್ಲಿ ಗೋಚರವಾಗ್ತಾ ಇದೆ. ಭಾಗ್ಯಸ್ಥಾನ 9ನೇ ಸ್ಥಾನ, ನವಮ ಸ್ಥಾನ ಅಂತ ಹೇಳ್ತೇವಲ್ಲ, ಈ ನವಮ ಸ್ಥಾನದಲ್ಲಿ ಅದೃಷ್ಟ ಸ್ಥಾನ ಅಂತಲೂ ನಾವು ಕರಿತೇವೆ. ಅದೃಷ್ಟವನ್ನು ತರುವಂತಹ ಸ್ಥಾನ. ಮುಖ್ಯವಾಗಿ ಈ ರಾಶ್ಯಾಧಿಪತಿ ಕುಜ ಅನುಕೂಲವಾಗಿರೋದರಿಂದ ಈ ನವಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾರಣದಿಂದ ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಅತ್ಯದ್ಭುತವಾಗಿ ಅದೃಷ್ಟ ಒಲಿತು ಬರುತ್ತೆ. ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಅದೃಷ್ಟ ಅನ್ನೋದು ಆಕಸ್ಮಿಕವಾಗಿ ಧನಾಗಮನವನ್ನು ಕೊಡುವುದಾಗಲಿ, ಆಕಸ್ಮಿಕವಾಗಿ ವೃತ್ತಿ ಉದ್ಯೋಗಗಳಲ್ಲಿ ಬದಲಾವಣೆಗಳು, ಉದ್ಯೋಗ ಅವಕಾಶಗಳಾಗಿರಲಿ, ಅಥವಾ ವಿವಾಹಾದಿ ಶುಭ ಕಾರ್ಯಗಳಾಗಿರಲಿ, ಈ ರೀತಿ ಅದೃಷ್ಟದ ರೂಪದಲ್ಲಿ ಇವರಿಗೆ ಈ ಮಾಸದಲ್ಲಿ ಕೆಲವು ಅಚ್ಚರಿ ಬೀಳಿಸುವಂತಹ ವಿಷಯಗಳು ನಡೆಯಬಹುದು. ಮುಖ್ಯವಾಗಿ ಒಂದು ಸ್ಥಿರಾಸ್ತಿಯನ್ನು ಕೊಳ್ಳುವಂತಹ ಪ್ರಯತ್ನಗಳಾಗಿರಬಹುದು, ಒಂದು ಗೃಹ ನಿರ್ಮಾಣ ಮಾಡಲು ಆಗಿರಬಹುದು, ನಿಮ್ಮ ಸಂತಾನದ ವಿಷಯದಲ್ಲಿ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವ, ಅವರು ಉತ್ತಮ ಅಂಕಗಳಿಂದ ಪಾಸಾಗುವುದು, ಅವರಿಗೆ ಉನ್ನತ ಮಟ್ಟದ ವಿದ್ಯಾಸಂಸ್ಥೆಗಳಲ್ಲಿ ಸೀಟು ಸಿಗುವುದು, ಮತ್ತು ನಿಮ್ಮ ಮಕ್ಕಳ ಉದ್ಯೋಗ ಅವಕಾಶಗಳು ಮತ್ತು ಉದ್ಯೋಗ ಸಿಗುವಂತಹ ಯಾವುದೋ ಒಂದು ರೀತಿ ನಿಮ್ಮ ಸಂತಾನದ ಬಗ್ಗೆ ಸಿಹಿ ಸುದ್ದಿಗಳನ್ನು ನೀವು ಈ ಮಾಸದಲ್ಲಿ ಕೇಳಬಹುದು. ಮುಖ್ಯವಾಗಿ ನಿಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯವಾಗಲಿ, ಒಂದು ಪ್ರತಿಭೆಯಾಗಲಿ ಇದು ಬೆಳಕಿಗೆ ಬರುತ್ತೆ. ನಿಮ್ಮಲ್ಲಿ ಅಡಗಿರುವಂತಹ ಒಂದು ಕ್ರಿಯಾಶೀಲವಾಗಿರುವಂತಹ ಒಂದು ಅದ್ಭುತವಾದ ಟ್ಯಾಲೆಂಟನ್ನು ನೀವು ಪ್ರೂವ್ ಮಾಡಿಕೊಳ್ಳೋದಕ್ಕೆ ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ. ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರು ಹೊರಗಡೆ ನೋಡುವುದಕ್ಕೆ ಏನಪ್ಪ ಇವರು ಏನು ಕೆಲಸನೇ ಮಾಡ್ತಾ ಇಲ್ಲ, ಯಾವುದು ಕೆಲಸನೇ ಇಲ್ಲ, ಸುಮ್ಮನೆ ಆರಾಮಾಗಿ ಫ್ರೀಯಾಗಿ ಸುತ್ತಾಡ್ತಿರ್ತಾರೆ, ಇವರು ಕೆಲಸ ಮಾಡ್ತಾ ಇದ್ದಾರಾ, ಉದ್ಯೋಗ ಮಾಡ್ತಾ ಇದ್ದಾರಾ ಅಂತ ಬಹಳ ಜನ ಯೋಚನೆ ಮಾಡ್ತಾ ಇರ್ತಾರೆ. ಹೊರಗಡೆನೂ ಇವರು ಅದೇ ರೀತಿ ವರ್ತನೆ ಮಾಡ್ತಾ ಇರ್ತಾರೆ. ಆದರೆ ಅವರು ಆಂತರಂಗಿಕವಾಗಿ ಕೆಲವೊಂದು ವಿಷಯಗಳಿಂದ ಧನಾಗಮನವನ್ನು ಪಡೀತಾ ಇರ್ತಾರೆ. ಅಂದರೆ ಆಂತರಂಗಿಕವಾಗಿ ಅಂದರೆ ಆ ವಿಷಯಗಳು ಅವರಿಗೆ ಮಾತ್ರ ಗೊತ್ತಿರುತ್ತೆ ಯಾವ ರೀತಿ ಧನಾಗಮನ. ಈಗ ವೃತ್ತಿ ಮಾಡ್ತಾ ಇದ್ದಾರೋ ಕೆಲವೊಂದು ವ್ಯಕ್ತಿಗಳಿಗೆ ವೃತ್ತಿ ಉದ್ಯೋಗವನ್ನು ಬಿಟ್ಟು ಇತರ ವ್ಯವಹಾರಗಳಿಂದಾಗಿರಬಹುದು, ಅಥವಾ ಇವರು ಹವ್ಯಾಸಗಳಿಂದಾಗಿರಬಹುದು, ಇವರಿಗೆ ಧನಾಗಮನ ಅನ್ನುವುದು ಬರುವುದರಿಂದ ಇವರಿಗೆ ಹೊರಗಡೆ ಜನರು ಏನು ಅಂದ್ಕೊಂಡ್ರೂ ಸರಿ, ಇವರು ಹ್ಯಾಪಿಯಾಗಿ ಅಂತರಂಗಿಕ ಮನಸ್ಸಿನಲ್ಲಿ ಒಳ್ಳೆ ನಿಶ್ಚಿಂತೆಯಿಂದ ಇರ್ತಾರೆ. ಯಾರೇನಾದರೂ ಅಂದ್ಕೊಳ್ಳಿ, ನನಗೆ ಬರ್ತಾ ಇದೆ ಅನ್ನುವಂತಹ
ಒಂದು ಸುಖಾಮನಸ್ಸಿನಿಂದ ಇವರು ಈ ಮಾಸದಲ್ಲಿ ಮುಖ್ಯವಾಗಿ ಹೊರಗಡೆಗೆ ಮಾತ್ರ ಇವರು ಫ್ರೀಯಾಗಿ ಆರಾಮಾಗಿರ್ತಾರೆ. ಆದರೆ ಆಂತರಂಗಿಕವಾಗಿ ಇವರಿಗೆ ಸಂಪಾದನೆ ಉತ್ತಮವಾಗಿರುತ್ತೆ. ಯಾವುದೋ ಒಂದು ಮೂಲೆಗಳ ಮುಖಾಂತರ, ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ವ್ಯವಸ್ಥೆ ಇರುತ್ತೆ. ಮುಖ್ಯವಾಗಿ ಈ ಗೌರ್ಮೆಂಟ್ ಉದ್ಯೋಗ ಮಾಡ್ತಾರೆ, ಸರ್ಕಾರಿ ಉದ್ಯೋಗದಲ್ಲಿರುವವರು ಆದರೂ ಸರಿ, ಇವರಿಗೆ ಅವರ ಉದ್ಯೋಗದ ಜೊತೆಗೆ ಬೇರೆ ಬೇರೆ ಮಾರ್ಗಗಳ ಮುಖಾಂತರ ಬೇರೆ ಆ ಥರ, ಫಾರ್ ಎಕ್ಸಾಂಪಲ್ ಈಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಡಾಕ್ಟರ್ ಇರುತ್ತಾರೆ, ಅವರಿಗೆ ಸಪ್ರೇಟಾಗಿ ಒಂದು ಕ್ಲಿನಿಕ್ ಇರುತ್ತೆ. ಆ ರೀತಿ ಬೇರೆ ಬೇರೆ ಆದಾಯಗಳ ಮಾರ್ಗಗಳ ಮುಖಾಂತರ ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರು ಧನವನ್ನು ಪಡೆಯೋದಕ್ಕೆ, ಹಣಕಾಸಿನವನ್ನು ಪಡೆಯೋದಕ್ಕೆ ಅವಕಾಶವಿರುತ್ತೆ. ಮುಖ್ಯವಾಗಿ ಈ ಕುಜಗ್ರಹದ ಅನುಕೂಲ ಸ್ಥಿತಿಯಿಂದ, ಕುಜಗ್ರಹದ ಅನುಕೂಲತೆಯಿಂದ ಇವರು ಕೆಲವೊಂದು ವಿವಿಧ ಮಾರ್ಗಗಳ ಮುಖಾಂತರ, 1 ಆಗಿರ್ಬೋದು, 2 ಆಗಿರ್ಬೋದು, 3 ಮಾರ್ಗಗಳಿಂದ ಆಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಹೂಡಿಕೆಗಳಿಂದ ಆಗಿರ್ಬೋದು, ಇವರು ಈ ಧನ ಸಂಪಾದನೆಯನ್ನು, ಹಣಕಾಸಿನ ವ್ಯವಹಾರಗಳಲ್ಲಿ ಉತ್ತಮವಾಗಿ ಅವರಿಗೆ ಆದಾಯವು ಕೂಡಿ ಬರುತ್ತದೆ. ಇನ್ನು ಈ ಪಂಚಮದಲ್ಲಿ ಶನಿ ಸಂಚಾರ ನಡೀತಾ ಇದೆ. ಏಪ್ರಿಲಿಂದ ಇವರಿಗೆ ಅರ್ಧಾಷ್ಟಮದಲ್ಲಿರುವಂತಹ ಶನಿ ಪಂಚಮಕ್ಕೆ ಬದಲಾಗಿದ್ದಾರೆ ವೃಶ್ಚಿಕ ರಾಶಿಗೆ. ಮುಖ್ಯವಾಗಿ ಈ ಶನಿ ಮಹಾತ್ಮ, ಶನಿ ಮತ್ತು ಶುಕ್ರ, ಬುಧ ಈ 3 ಗ್ರಹಗಳು ಈ ಪಂಚಮದಲ್ಲಿ ಸಂಚಾರವನ್ನು ಮಾಡುತ್ತಾ, ಮುಖ್ಯವಾಗಿ ಈ ಕಲಾರಂಗದಲ್ಲಿ, ಮೀಡಿಯಾ, ಟಿ ವಿ, ಸೀರಿಯಲ್, ಈ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಈ ವೃತ್ತಿಯಾಗಿ ಜೀವನ ಮಾಡಿಕೊಂಡು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಜನಾಕರ್ಷಣೆ ಇರುತ್ತೆ, ಒಳ್ಳೆಯ ಆಪರ್ಚುನಿಟೀಸ್ ಸಿಗುತ್ತೆ. ಹೊಸ ಪ್ರಾಜೆಕ್ಟ್ಗಳಿಗೆ ಸೈನ್ ಹಾಕೋದು, ಇವರಿಗೆ ರೆಮ್ಯುನರೇಷನ್ ಜಾಸ್ತಿ ಆಗುವುದು, ಇವರು ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಮತ್ತೆ ಇನ್ನೊಂದು 2 ಇಯರ್ಸ್ ಎಕ್ಸ್ಟೆಂಡ್ ಆಗೋದು, ಉತ್ತಮ ರೀತಿಯಲ್ಲಿ ಜನಾಕರ್ಷಣೆ TRP ರೇಟಿಂಗ್ಸ್ ಜಾಸ್ತಿ ಆಗೋದು, ಉತ್ತಮ ಜನಾಕರ್ಷಣೆಯಿಂದ ಉತ್ತಮ ಅವಾರ್ಡುಗಳು ಪಡೆಯುವುದು, ಈ ರೀತಿ ಅನುಕೂಲವಾದಂತಹ ವಿಷಯಗಳು ಈ ಕಲಾರಂಗದಲ್ಲಿರುವಂತಹ ವ್ಯಕ್ತಿಗಳಿಗೆ, ವೃಶ್ಚಿಕ ರಾಶಿಯವರಿಗೆ ನಡೀತಾ ಇರುತ್ತೆ. ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯಲ್ಲಿರುವಂತಹ ಸ್ತ್ರೀಯರು ಇಷ್ಟು ದಿನಗಳ ಕಾಲ ಒಂದು ವಿಷಯಕ್ಕೆ, ಒಂದು ಗುರಿಯಿಂದ ತಲುಪಲು, ಒಂದು ಲಕ್ಷ್ಯವನ್ನು, ಒಂದು ಡ್ರೀಮ್, ತಮ್ಮ ಕನಸನ್ನು ನೆರವೇರಿಸಿಕೊಳ್ಳಲು ತುಂಬ ಅನ್ವೇಷಣೆ ಮಾಡ್ತಾಯಿದ್ರು, ಹುಡುಕ್ತಾ ಇದ್ದರು. ಯಾವಾಗ ಬರುತ್ತೆ ನಮ್ಗೆ ಆಪರ್ಚುನಿಟಿ, ಯಾವಾಗ ನಾವು ಪ್ರೂವ್ ಮಾಡ್ಕೊಳ್ತೀವಿ ಅನ್ನುವಂತಹ ವ್ಯಕ್ತಿಗಳು ಈ ಸಮಯದಲ್ಲಿ ಅವರಿಗೆ ಒಳ್ಳೆಯ ಅವಕಾಶಗಳನ್ನು ತಂದುಕೊಡ್ತಾ ಇದೆ. ಮುಖ್ಯವಾಗಿ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಎಂಟ್ರಿ ಆಗಬೇಕು, ಎಲ್ಲ ಆರಂಭ ಮಾಡಬೇಕು ಅಂತಹ ಅವಕಾಶಗಳಾಗಿರ್ಬೋದು, ಈ ಮುಖ್ಯವಾಗಿ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲವೊಂದು ಕೆಲಸ ಮಾಡಬೇಕು, ಜನರಿಗೆ ಸೇವೆ ಮಾಡಬೇಕು ಅನ್ನುವಂತಹ ಕೆಲವರಿಗೆ ಅವಕಾಶಗಳು ಬರುತ್ತೆ. ಆದ್ದರಿಂದ ತಮ್ಮಲ್ಲಿರುವಂತಹ ಅಡಗಿರುವಂತಹ ಕೆಲವು ಪ್ರತಿಭೆ, ಸಾಮರ್ಥ್ಯಗಳನ್ನು ತೋರಿಸಿಕೊಳ್ಳುವುದಕ್ಕೆ, ಪ್ರೂವ್ ಮಾಡಿಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇನ್ನು ಈ ಮಾಸದಲ್ಲಿ ನೀವು ಹಿಂದಿನ ದಿನಗಳಲ್ಲಿ ಮುಖ್ಯವಾಗಿ ಯಾವುದಾದರೂ ಒಂದು ಹುದ್ದೆ, ಒಂದು ಕೆಲಸ, ಒಂದು ಯಾವುದಾದರೂ ಒಂದು ಒಳ್ಳೆಯ ಮನ್ನಣೆ ಸಿಗುವಂತಹ ಒಂದು ಉದ್ಯೋಗ ವೃತ್ತಿ ಆಗಿರಲಿ, ಕಳೆದುಕೊಂಡಿರುವಂತಹ ಸಂದರ್ಭಗಳಲ್ಲಿ, ನಿಮ್ಮಿಂದ ದೂರವಾಗಿರುವಂತಹ ಸಂದರ್ಭಗಳಲ್ಲಿ, ಈ ಅರ್ಧಾಷ್ಟಮ ನಡೆಯುವಂತಹ ಸಂದರ್ಭಗಳಲ್ಲಿ ನೀವು ಈ ರೀತಿ ಏನಾದರೂ ಉದ್ಯೋಗಗಳು ಏನಾದರೂ ನಿಮ್ಮಿಂದ ದೂರವಾಗಿರುವಂತಹ ಸಂದರ್ಭಗಳಲ್ಲಿ ಮತ್ತೆ ನಿಮಗೆ ಅಂತಹ ಅವಕಾಶಗಳು ಸಿಗುವಂತಹ ಅರ್ಹತೆ, ಎಲಿಜಿಬಿಲಿಟಿ ನಿಮ್ಮಲ್ಲಿದ್ದು ಒಳ್ಳೆಯ ಮತ್ತಿತರ ಅವಕಾಶಗಳು ನೀವು ಪಡೆಯೋದಕ್ಕೆ ಈ ಮಾಸದಲ್ಲಿ ಮಾರ್ಗ ಸುಗಮವಾಗಿರುತ್ತದೆ. ಮತ್ತೆ ನಿಮಗೆ ಅಂತಹ ಅವಕಾಶಗಳು ಸಿಕ್ಕಿ ನಿಮ್ಮಲ್ಲಿರುವಂತಹ ಪ್ರತಿಭೆ, ನಿಮ್ಮ ಹೆಸರು, ನಿಮ್ಮ ಗೌರವ, ಪ್ರತಿಷ್ಠೆ ಮತ್ತೆ ಜಾಸ್ತಿ ಆಗಲು, ಮತ್ತೆ ಹಿಂಪಡೆಯಲು ಈ ಮಾಸವು ನಿಮಗೆ ತುಂಬ ಅದ್ಭುತವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಈ ಬುಧ ಮತ್ತು ರವಿ, ಶುಕ್ರ ಈ 3 ಗ್ರಹಗಳ ಹೊಂದಾಣಿಕೆ ಸಂಚಾರ ಮಾಡ್ತಾ ಇರುವಂತಹ ಕಾರಣದಿಂದ ಇವರಿಗೆ ಯಾರಾದರೂ ವಿದ್ಯಾರ್ಥಿಗಳು ಉನ್ನತ ವಿದ್ಯಾ ಅವಕಾಶಗಳಿಗೋಸ್ಕರ ವಿದ್ಯಾಸಂಸ್ಥೆಗಳಲ್ಲಿ ಸೀಟುಗಳಿಗೋಸ್ಕರ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಬರೀತಾ ಇರ್ತಾರೆ, ಪ್ರವೇಶಾತ್ಮಕ ಪರೀಕ್ಷೆಗಳೇನಾದರೂ ಬರೀತಾ ಇರ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೆವಿ ಕಾಂಪಿಟೇಷನ್ ಇದ್ರೂ
ಇವರು ಉನ್ನತ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಈ ಸಾರಿ ಅಟೆಂಪ್ಟ್ ಮಾಡಿದರೆ ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಅಂಕಗಳೊಂದಿಗೆ ಕ್ವಾಲಿಫೈ ಆಗುವುದಕ್ಕೆ, ಸೀಟ್ ಪಡೆಯೋದಕ್ಕೆ, ಗೌರ್ಮೆಂಟ್ ಉದ್ಯೋಗ ಬರುವುದಕ್ಕೆ ಉತ್ತಮ ಅವಕಾಶಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ಆದ್ದರಿಂದ ನಿಮ್ಮ ಓದಿನ ಕಡೆಗೆ, ಅಭ್ಯಾಸದ ಕಡೆಗೆ, ಪ್ರಿಪರೇಷನ್ ಕಡೆಗೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ತಗೋಬೇಕಾಗಿರುತ್ತೆ. ಇನ್ನು ಬೃಹಸ್ಪತಿ ಗ್ರಹವು, ಗುರುಗ್ರಹವು ಏನು ಮಾಡ್ತಾ ಇದೆ, ನಿಮಗೆ ಈ ದೈವಾನುಗ್ರಹ ತುಂಬ ಚೆನ್ನಾಗಿದೆ. ದೇವರ ಆಶೀರ್ವಾದ ಆಗಿರಲಿ, ನಿಮ್ಮ ಪೂರ್ವ ಪುಣ್ಯ ಫಲ ಆಗಿರ್ಬೋದು, ನಿಮ್ಮ ಹಿರಿಯರ ಆಶೀರ್ವಾದ, ಪೋಷಕರ ಆಶೀರ್ವಾದ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಆದ್ದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಏರುಪೇರುಗಳಾಗಿ, ವಾದ ವಿವಾದಗಳು, ಮನಸ್ತಾಪಗಳು ಉಂಟಾಗಿ ದೂರವಾಗಿರುವಂತಹ ಪತಿ ಪತ್ನಿಯರು ಮತ್ತೆ ಒಂದಾಗಿ ನೂತನವಾಗಿ ಒಳ್ಳೆಯ ಜೀವನವನ್ನು ಮತ್ತು ಕಂಟಿನ್ಯೂ ಮಾಡೋದಕ್ಕೆ ಈ ಮಾಸ ಅದ್ಭುತವಾಗಿರುತ್ತೆ. ಒಬ್ಬರಿಗೊಬ್ಬರು ತಾವು ಮಾಡಿರುವಂತಹ ತಪ್ಪುಗಳನ್ನು ತಿದ್ದುಕೊಳ್ಳುವುದಕ್ಕೆ, ಪಶ್ಚಾತ್ತಾಪ ಬೀಳುವುದಕ್ಕೆ, ತಮ್ಮಲ್ಲಿರುವಂತಹ ಇಗೋವನ್ನು ಸೈಡಲ್ಲಿ ಇಟ್ಬಿಟ್ಟು ಮತ್ತೆ ಒಂದಾಗುವುದಕ್ಕೆ ಅನುಕೂಲವಾಗಿರುವಂತಹ ಪರಿಸ್ಥಿತಿಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ಇನ್ನು ವಿವಾಹಕ್ಕೋಸ್ಕರ ಕಾಯುತ್ತಿರುವಂತಹ ವ್ಯಕ್ತಿಗಳಿಗೆ, ಯುವತಿಯರಿಗೆ, ಯುವಕರಿಗೆ ಈ ಮಾಸ ತುಂಬ ಅನುಕೂಲವಾಗಿ ನೀವು ಬಯಸಿರುವಂತಹ ಸಂಬಂಧಗಳು ಹುಡುಕುತ್ತಾ ಬರುವುದಕ್ಕೆ ಈ ಮಾಸದಲ್ಲಿ ಅನುಕೂಲವಾಗಿದೆ. ಆದರೆ ಈ ಪಂಚಮದಲ್ಲಿರುವಂತಹ ಪಾಪಗ್ರಹಗಳು, ಶಸ್ತ್ರಗ್ರಹ ಕೂಟ ನಿರ್ಮಾಣವಾಗಿದೆ. 5 ಗ್ರಹಗಳು ಪಂಚಮದಲ್ಲಿ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಒಮ್ಮೊಮ್ಮೆ ಅವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗ ವಿಷಯಗಳಲ್ಲಾಗಿರಲಿ, ಸ್ವಲ್ಪ ಕನ್ಫ್ಯೂಷನ್ಲಿಂದ ಕೆಲವೊಂದು ದೋಷಗಳು, ತಪ್ಪುಗಳು ಆಗುವಂತಹ ಪರಿಸ್ಥಿತಿಗಳು ಬರಬಹುದು. ಅಥವಾ ಸ್ವಲ್ಪ ಈ ಕನ್ಫ್ಯೂಷನ್ನಲ್ಲಿ ಒಂದು ಮಾಡೋಕ್ಕೋಗಿ ಮತ್ತೊಂದು ಮಾಡೋದು, ಅಥವಾ ಮಾಡಿರುವಂತಹ ಕೆಲಸವನ್ನೇ ಮತ್ತೆ ಮಾಡೋದು, ಕೆಲವೊಂದು ವಿಷಯಗಳನ್ನು ಮರೆತು ಹೋಗುವುದು, ಮುಖ್ಯವಾದ ವಿಷಯಗಳು, ಈ ರೀತಿ ಕನ್ಫ್ಯೂಷನ್ಸ್ಗೆ ಕಾರಣವಾಗ್ತಾ ಇರುತ್ತೆ. ಆದ್ದರಿಂದ ನೀವು ಉತ್ತಮವಾಗಿ ಧ್ಯಾನ, ಯೋಗ, ಜಪ, ದೈವಾನುಗ್ರಹಕ್ಕೋಸ್ಕರ ಅಥವಾ ದೈವನಾಮಸ್ಮರಣೆ ಜೊತೆ ನೀವು ಇದ್ದರೆ ನಿಮಗೆ ಎಲ್ಲ ವಿಷಯಗಳಲ್ಲಿ ಅನುಕೂಲವಿರುತ್ತೆ. ಮುಖ್ಯವಾಗಿ ಈ ವಿಷಯಗಳಲ್ಲಿ ಕನ್ಫ್ಯೂಷನ್ಗಾಗೋದು, ಈ ಸ್ವಲ್ಪ ಕೆಲವು ವಿಷಯಗಳನ್ನು ಮರೆತು ಹೋಗೋದು, ಈ ರೀತಿ ವಿಷಯಗಳಲ್ಲಿ ತುಂಬ ಜಾಗರೂಕವಾಗಿರಬೇಕಾಗುತ್ತದೆ. ಮುಖ್ಯವಾಗಿ ನಿಮಗೆ ಈ ಮಾಸದಲ್ಲಿ ಉತ್ತಮವಾಗಿ ಎಲ್ಲ ಗ್ರಹಗಳು ಅನುಕೂಲವಾಗಿರುವಂತಹ ಕಾರಣದಿಂದ ಉತ್ತಮ ಮಾಸವೆಂದು ವೃಶ್ಚಿಕ ರಾಶಿಯವರಿಗೆ ಈ ಮಾಸವನ್ನು ಹೇಳಲಾಗುತ್ತದೆ. ನಿಮ್ಮ ಕಾರ್ಯಗಳೆಲ್ಲವೂ ಸಿದ್ಧಿಯಾಗಲಿ ಅಂತ ಆ ಭಗವಂತನನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.